ಆತ್ಮೀಯರಾದಂಥ ಕ್ರಿಯಾಶೀಲರಾದಂಥ ಒಳ್ಳೆಯ ಆಡಳಿತಗಾರದಂಥ ಆತ್ಮೀಯರಾದಂಥ ಸ್ನೇಹಿತರು ಎಚ್ ಕೆ ಪಾಟೀಲ್ಗಿಂತ ಅವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಅವ್ರ ಪೂಜ್ಯ ತಂದೆಯವರು ಕೆ ಎಚ್ ಪಾಟೀಲ್ ಬಗ್ಗೆ ನಾ ಹೇಳಬೇಕು. ರಾಜಕೀಯ ಕ್ಷೇತ್ರದಲ್ಲಿ ನಾ ಬಂದಾಗ ನನ್ನ ಮೊದಲೇ ಗುರು ದಿವಂಗತ ಗೌರವಾನ್ವಿತ ಕೆ ಎಚ್ ಪಾಟೀಲ್. ಕೋ ಇನ್ಸಿಡೆನ್ಸ್ ಏನಂದ್ರೆ ಅವರು ಹುಟ್ಟಿದ್ದು 16 ಮಾರ್ಚ್, ಕೆ ಎಚ್ ಪಾಟೀಲ್. ನಾನು ಹುಟ್ಟಿದ್ದು 16 ಮಾರ್ಚ್. ನನ್ನ ಬಹಳ ದೊಡ್ಡ ಜೀವ. ನನಗೆ ರಾಜಕೀಯ ಜೀವನದಲ್ಲಿ ಉತ್ತೇಜನ ಕೊಟ್ಟಿದ್ರು, ಸಹಕಾರ ಸಹಾಯ ಮಾಡಿದ್ದು, ನನಗೆ ಎಳಿಗೆಗೆ ಏನು ಕಾರಣ ಆದರಲ್ಲ ಅದಕ್ಕೆ ಮುಖ್ಯ ಪಾತ್ರ ದಿವಂಗತ ಶ್ರೀ ರಾಮಕೃಷ್ಣವ್ರದ್ದೇ, ಶ್ರೀ ಕೆ ಎಚ್ ಪಾಟೀಲ್ರದ್ದೇ. ಅದರ ನಂತರ ನಮ್ಮ ಎಸ್ ಆರ್ ಬೊಮ್ಮಾಯಿ, ದಿವಂಗತ ಎಸ್ ಆರ್ ಬೊಮ್ಮಾಯಿ ಅವರು ಸಹ ನನ್ನ ಭಾಳ ಆತ್ಮೀಯ ಇದ್ರು. ಎಚ್ ಡಿ ದೇವೇಗೌಡರು ಇದ್ರು ಮತ್ತು ಜೆ ಎಚ್ ಪಾಟೀಲ್ ಇದ್ರು. ಈ ಸಿದ್ದರಾಮಯ್ಯ ಭಾಳ ಆತ್ಮೀಯರಾದ. ಎಚ್ ಕೆ ಪಾಟೀಲ್ ಅವರು ಒಬ್ಬ ಸಜ್ಜನ ಸರಳ ರಾಜಕಾರಣಿ. ಅವರು ಯಾವುದೇ ಖಾತೆ ಕೊಡಿ ಅಥವಾ ವಿರೋಧ ಪಕ್ಷದ ನಾಯಕರಿದ್ದರು ಮೇಲ್ಮನೆಯಲ್ಲಿ ಬಹಳ ಜವಾಬ್ದಾರಿಯಿಂದ ನಿಭಾಯಿಸ್ತಾರೆ. ಈ ಪ್ರವಾಸೋದ್ಯಮ ಕಾನೂನು ಸಚಿವರು ಇದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ಗುಣ ಏನಂದ್ರೆ ಸಜ್ಜನರದಾರೆ, ಪ್ರಾಮಾಣಿಕರಿದ್ದಾರೆ, ಅಷ್ಟೇ ನಿಷ್ಠರು ಅದಾರ. ನಿರ್ಣಯಿತರುವಾಗ ಒಳ್ಳೆ ಚಾರಿತ್ರ್ಯ ಅದೇ, ಇದು ಬಹಳ ಮಹತ್ವ. ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಈ ಎಲ್ಲ ಗುಣ ಬಹಳಷ್ಟು ರಾಜಕಾರಣಿಗಳಿಗೆ ಇರುವುದಿಲ್ಲ. ಎಚ್ ಕೆ ಪಾಟೀಲ್ಗೆ ತಾಳ್ಮೆನೂ ಅದೇ. ಬೇರೆಯವ್ರು ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಏನು ಸಲಹೆ ಕೇಳುವ ಗುಣ ಅದೇ. ಅದು ಸರಿ ಇದ್ರೆ ಅನುಷ್ಠಾನ ತರುವ ಗುಣ ಅದೇ. ಅದು ಬಹಳ ಮಹತ್ವದ್ದು. ಅದು ಮಾಡೋದು ಭಾಳ ವಿರಳ ರಾಜಕಾರಣಿಗಳು ನನ್ನ ಅನುಭವದಲ್ಲಿ. ಯಾಕಂದ್ರೆ ನಾನು ಈ ರಾಜಕೀಯ ಕ್ಷೇತ್ರದಲ್ಲಿ 1971ನೇ ಇಸ್ವಿಯಲ್ಲಿ, ಅಂದರೆ 55 ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ನಾನು ಅದೇನೆ. ಹಾಗಾಗಿ 15 ಆಗಸ್ಟ್ ಬಹಳ ಪವಿತ್ರವಾದ ದಿನ ಈ ರಾಷ್ಟ್ರಕ್ಕೆ. ಬ್ರಿಟಿಷರು ಓಡಿಸಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ 15 ಆಗಸ್ಟ್ 1947. ಅಂತ ಒಂದು ಪವಿತ್ರವಾದ ದಿನ. ಅದರಲ್ಲಿ ಅವರು ಪೂಜ್ಯ ತಾಯಿ ತಂದೆಯವರು ಬಹಳ ಸರಳ ಸಜ್ಜನರು. ಹಾಗಾಗಿ ತಾಯಿ ತಂದೆಯವರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ಅವ್ರು ಬೆಳೀತಾ ಇದ್ದಾರೆ. ನನ್ನ ಬಹಳ ಆತ್ಮೀಯರು. ಮತ್ತು ನಾ ಏನು ಹೇಳಿದ್ರು ಸಹ ಇವತ್ತು ತನಕ ಅವರು ಇಲ್ಲ ಅಂತ ಹೇಳಿಲ್ಲ. ಒಂದು ಶಬ್ದ ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿಲ್ಲ. ಹಾಗಾಗಿ ದೇವಿ ತುಳಜಾ ಭವಾನಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ, ಆಯುಷ್ಯ ಕೊಟ್ಟು ಇನ್ನೂ ರಾಜಕೀಯ ಕ್ಷೇತ್ರದಲ್ಲಿ ಅವರು ಬೆಳೀಲಿ ಅಂತ ನನ್ನ ಮನೆತನ ದೇವಿ, ನನ್ನ ದೇವಿಯಾದಂಥ ತುಳಜಾ ಭವಾನಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಹಕಾರಿ ಕ್ಷೇತ್ರದಲ್ಲಿ ಕೆ ಎಚ್ ಪಾಟೀಲ್ ಇದ್ರು, ಇವತ್ತು ಎಚ್ ಕೆ ಪಾಟೀಲ್ ಸಹ ಸಹಕಾರಿ ರಂಗದಲ್ಲಿ ಅವರು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ಇವತ್ತು ಅವ್ರೇನು ಸಂಸ್ಥೆಗಳು ಕಟ್ಟಿದ್ದಾರೆ, ಜನಹಿತದೃಷ್ಟಿಯಿಂದ ಕಟ್ಟಿದ್ದಾರೆ. ಆ ಸಂಸ್ಥೆ ಇವತ್ತು ಚೆನ್ನಾಗಿ ಉಚಿತವಾಗಿವೆ. ಹಲವಾರು ಸಂಸ್ಥೆಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಆ ಕ್ಷೇತ್ರ ಬಗ್ಗೆ ನನಗಿಂತ ಹೆಚ್ಚು ಪರಿಚಯ ಎಚ್ ಕೆ ಪಾಟೀಲ್ ಕೂಡ. ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಇದ್ದೆ. ಜಿಲ್ಲೆಯಲ್ಲಿ 5 ಜನ ಕಾಂಗ್ರೆಸ್ ಎಮ್ ಎಲ್ ಇದ್ರು. 5 ಜನ ನನಗೆ ವಿರೋಧ ಅಂತಲ್ಲ, ನಮ್ಮ ಆಗಿನ ಗೌರವಾನ್ವಿತ ಅವರು ದಿವಂಗತ ಎಮ್ ಎಲ್ ಎ, ಒಳ್ಳೆ ಗಾಡಿ ಮಾಸ್ತರು, ಒಳ್ಳೆ ಎಮ್ ಎಲ್ ಎಗಳು. ಅಂತ ರಾಜಕೀಯವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು. ಅವ್ರ ನಾಯಕತ್ವದಲ್ಲಿ ಅವರು ನಮ್ಮ ಪಕ್ಷದ ಅಧ್ಯಕ್ಷ ಕೆ ಎಚ್ ಪಾಟೀಲ್ ಇದ್ರು. ಅವ್ರು ಬೆಟ್ಟಾಗಿ ನನಗೆ APMCಗೆ ಚೇರ್ಮನ್ ಎಲೆಕ್ಷನ್ ನಿಲ್ಲಲಿಕ್ಕೆ ಅನುಮತಿ ಕೊಡಬಾರ್ದು ಅಂತ ಹೇಳಿದ್ರು.
ನಾನು ಬೆಂಗಳೂರು ಬಂದಿಲ್ಲ, ಆವಾಗ ಎಸ್ ಟಿ ಡಿ ಫೋನ್ ಇದ್ದಿಲ್ಲ. ಹುಬ್ಳಿ ಬಂದು ಅವ್ರಿಗೆ ಎಸ್ ಟಿ ಡಿ ಫೋನ್ ಮಾಡಿದೆ. ಹೀಗೆ ಅದೇ ಸರ್, ನನ್ನ ಆಶೀರ್ವಾದ ಮಾಡ್ರಿ. ಏನೋ 5 MLA ಬಂದು ನಿನಗೆ ಚೇರ್ಮನ್ಶಿಪ್ದು ಟಿಕೆಟ್ ಕೊಡಬಾರ್ದು ಅಂತ ಹೇಳ್ತಾರೆ. ಏನು ಕೇಳ್ತೀನಿ ನೀನು? ಇಲ್ಲ ಸರ್, ನೀವು ಆಶೀರ್ವಾದ ನಾ ಆಸೆ ಬರ್ತೇನೆ. ಹೆಂಗೆ ಆಗಸ್ ಬರ್ತಿ? 5 ಜನ MLA ವಿರುದ್ಧ ಇದ್ರೆ ನಾ ಆಸೆ ಬರ್ತೇನೆ, ನಾನು ಆಶೀರ್ವಾದ ಮಾಡ್ತೀನಿ. ಆಯ್ತು ಹೋಗು, ನಾ ಆಶೀರ್ವಾದ ಮಾಡಿದಂದ್ರು. ಆ ಥರದ ದಿಡ್ತನ MLAಗಳು 5 ಜನ ಜಿಲ್ಲೆ MLAಗಳು ನನಗೆ ವಿರೋಧ ಮಾಡಿದಾಗ ನನ್ನೊಬ್ಬ ಅಂತ ಯುವಕಗೆ ಆಗ ನಾನು ಆಶೀರ್ವಾದ ಮಾಡಿದ್ರಿಂದ ಇವತ್ತು ಸ್ಥಾನಮಾನ ಇದ್ರೊಳಗೆ ನಾ ಇವತ್ತದೇನೆ. ಅವ್ರು ನಾನು KH ಪಾಟೀಲ್ಗೆ ದಿವಂಗತ ಚೂರು ಪ್ರಸ್ತುತ ವ್ಯವಸ್ಥೆ ಇತ್ತು. ಪ್ರಸ್ತುತ ವ್ಯವಸ್ಥೆಯಲ್ಲಿ ಸಹ ನಾನು ಇವತ್ತು ಮಂತ್ರಿಮಂಡಲ ಇಲ್ಲ ಆದರೂ ಸಹ ಸಿದ್ದರಾಮಯ್ಯ ಅವರು ನನ್ನ ಬಹಳ ಆತ್ಮೀಯರು. ನನಗೆ ಇವತ್ತು ಎಲ್ಲ ರಾಜಕೀಯ ಪಕ್ಷದ ಶಾಸಕರು ಗೌರವ ಕೊಡ್ತಾರೆ. ನಾನು ಆ ಗೌರವ ಇಟ್ಕೊಂಡು ಹೆಜ್ಜೆ ಹಾಕ್ತೇನೆ. ರಾಜಕಾರಣ 24 ಗಂಟೆ ಮಾಡಬಾರ್ದು. ಅದು ಕೇವಲ ಚುನಾವಣೆಗೆ ಸೀಮಿತ ಇರಬೇಕು. ಪಕ್ಷದ ಇಂಟ್ರೆಸ್ಟ್, ನಾನು ಕಾಂಗ್ರೆಸ್ ಪಾರ್ಟಿ ಇಂಟ್ರೆಸ್ಟ್ ಬಂದಾಗ ನಾನು ಅದಕ್ಕೆ ನಿಷ್ಠಿರಬೇಕು. ಇನ್ನು 26 ಗಂಟೆ ರಾಜಕಾರಣ ಯಾರು ಮಾಡಬಾರ್ದು. ಅದು ನಾವು ಮಾಡೋದು. ಕಲೆ, ಮನೋರಂಜನೆ, ಕ್ರೀಡೆ ಎಲ್ಲ ಕ್ಷೇತ್ರದಲ್ಲಿ ಮಾನವನಿಗೆ ಅಭಿರುಚಿ ಇರಬೇಕು. ಮಾನವಾಗಿ ಹುಟ್ಟಿದ ನಂತರ ಮಾನವಾಗಿ ಬಾಳಬೇಕು. ರಾಕ್ಷಸರು ಯಾರು ಆಗಬಾರ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.